ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಕೃಪೆಯುಳ್ಳ ದಿನವನ್ನು ದೇವರು ನಮಗಾಗಿ ನೀಡಿದ್ದನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ಒಂದು ದೇವಾನುಗ್ರಹದ ಸಮಯವು ದಿನವಾಗಿ ಮಾರ್ಪಡಲಿ. ಇಂದು ಆಲಿಸುವ ವಾಕ್ಯವೆಲ್ಲವೂ ನಿಮ್ಮ ಜೀವನದ ಅವಸ್ಥೆಗಳಿಗೆ ಬದಲಾವಣೆ ತರಲು ಪವಿತ್ರಾತ್ಮರು ನಿಮ್ಮನ್ನು ಸ್ಪರ್ಶಿಸಲಿ. ಬಹಳ ಕೃತಜ್ಞತೆಯೊಂದಿಗೆ ನಿಮ್ಮ ಪ್ರಾರ್ಥನಾ ನಿಯೋಗವನ್ನು ನಿಮ್ಮನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ ದಿನ ನಿಮಗೆ ಅನುಗ್ರಹವಾಗಲಿ. ಈ ದಿನ ನೀವು ಮಾಡುವ ಎಲ್ಲಾ ಕಾರ್ಯಗಳು ದೈವಿಕ ಸಂರಕ್ಷಣೆಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಸಂಬಂಧಪಟ್ಟ ಒಂದೊಂದು ಕಾರ್ಯವು ಪವಿತ್ರಾತ್ಮರ ಅಭಿಷೇಕ ಉಂಟಾಗಲಿ. ಹಾಲೆಲೂಯ. ಇಂದು ನಾವು ಆಲಿಸುವ ವಾಕ್ಯ ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 29ರಿಂದ 31ರವರೆಗೆ ವಾಕ್ಯಗಳು. ವಾಕ್ಯವನ್ನು ಗಮನಿಸೋಣ. ಯೇಸುಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನನ ಸಂಗಡ ಸಿಮೋನ ಹಾಗೂ ಆಂದ್ರೆಯನ ಮನೆಗೆ ಹೋದರು. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಆಕೆ ಅವರೆಲ್ಲರನ್ನು ಸತ್ಕರಿಸಿದಳು. ಪ್ರಿಯರೇ, ಈ ವಾಕ್ಯವನ್ನು ಓದುವಾಗ ಗಮನಿಸಿದರೆ ಅರ್ಥವಾಗುತ್ತದೆ, ಆ ವ್ಯಕ್ತಿ ಅನುಭವಿಸಿದ ಅವಸ್ಥೆಗೆ ಬದಲಾವಣೆ ಬಂದಿದ್ದು, ಜ್ವರ ಬಂದು ತೀರ ಆಗದ ಒಂದು ಅವಸ್ಥೆಯಲ್ಲಿ ದೇವರ ಹತ್ತಿರ ಅದನ್ನು ಹೇಳಿದ್ದಾಗ ದೇವರು ಕಾರ್ಯ ಮಾಡಿದರು. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯ ಆಲಿಸುವ ಒಬ್ಬೊಬ್ಬರ ಕಾರ್ಯವನ್ನು ದೇವರೊಂದಿಗೆ ಹೇಳುವುದು. ಪ್ರಭುವೇ, ಈ ವಾಕ್ಯ ಆಲಿಸಿ ಪ್ರಾರ್ಥಿಸುವ ಒಬ್ಬೊಬ್ಬರ ಅವಸ್ಥೆ ಇದಾಗಿದೆ. ಇವರು ನಡೆಯುವ ದಾರಿಯೂ ಇದಾಗಿದೆ. ಇವರ ಹಣಕಾಸಿನ ಸಮಸ್ಯೆ ಇವರಿಗೆ ತೊಂದರೆ ಕೊಡುತ್ತಿದೆ. ಇವರ ಮಕ್ಕಳ ಕುರಿತು ಯೋಚನೆಯೇ ಇವರಿಗೆ ತೊಂದರೆ ನೀಡುತ್ತಿದೆ. ವಾಕ್ಯದಲ್ಲಿ ಓದಿದ್ದೆವು, ಅವಳ ಅವಸ್ಥೆಯನ್ನು ಯೇಸುಸ್ವಾಮಿಯ ಹತ್ತಿರ ಹೇಳಿದರು ಎಂದು. ಆ ಅವಸ್ಥೆಯಲ್ಲಿ ಆಗಿದೆ, ದೇವರು ಹತ್ತಿರ ಬಂದಿದ್ದು ಆ ವ್ಯಕ್ತಿಯನ್ನು ದೇವರು ಕೈ ಹಿಡಿದು ಎಬ್ಬಿಸಿದ್ದು. ಪ್ರಿಯರೇ, ನಾನು ವಿಶ್ವಾಸಿಸುತ್ತೇನೆ, ಈ ವಾಕ್ಯಗಳು ಅನೇಕರ ಜೀವನವನ್ನು ಪ್ರತಿನಿತ್ಯ ಕೈ ಹಿಡಿದು ಎಬ್ಬಿಸುತ್ತಿದೆ ಎಂದು. ಹಾಲೆಲೂಯ. ಮನಸ್ಸು ಕುಗ್ಗಿದವರು, ನಿರೀಕ್ಷೆ ನಷ್ಟವಾದವರು, ಸೋಲಿನಲ್ಲಿದ್ದೀನಿ ಎಂದು ಯೋಚಿಸುವವರು ಕೈ ಹಿಡಿದು ಎಬ್ಬಿಸುವುದಾಗಿದೆ ಒಂದೊಂದು ವಾಕ್ಯಗಳು. ಕಳೆದ ರಾತ್ರಿ ಅನೇಕರು ನಿದ್ರೆ ಸಹ ಮಾಡಲು ಸಾಧ್ಯವಾಗದ ಒಂದು ಅವಸ್ಥೆಯಲ್ಲಿ ಆಗಿರಬಹುದು. ಆಸ್ಪತ್ರೆಯಲ್ಲಿ ನರಳುವವರು ಇದ್ದಾರೆ. ಹಣಕಾಸಿನ ಸಮಸ್ಯೆಯಲ್ಲಿರುವವರು ಇದ್ದಾರೆ. ಜಪ್ತಿಯಲ್ಲಿ ತಲುಪಿದವರು ಇದ್ದಾರೆ. ಕೋರ್ಟ್ ಕೇಸ್ ವಿಚಾರದಲ್ಲಿ ಚಿಂತಿಸುವವರು ಇದ್ದಾರೆ. ಬಿಟ್ಟು ಹೋಗದ ರೋಗದಲ್ಲಿ ಇರುವವರು ಇದ್ದಾರೆ. ಸಮಾಧಾನವನ್ನು, ಶಾಂತಿಯನ್ನು ನಷ್ಟವಾದವರು ಇದ್ದಾರೆ. ನೋಡಿರಿ, ಈ ಅವಸ್ಥೆಯಿಂದ ದೇವರು ನಿನ್ನನ್ನು ಕೈ ಹಿಡಿದು ಎಬ್ಬಿಸುತ್ತಿದ್ದಾರೆ. ಹಾಲೆಲೂಯ. ಒಮ್ಮೆ ವಿಶ್ವಾಸದಲ್ಲಿ ಹೇಳಿ, ಈ ವಾಕ್ಯ ನನ್ನನ್ನು, ನನ್ನ ಕುಟುಂಬವನ್ನು ಕೈ ಹಿಡಿದು ಮೇಲೆ ಎತ್ತುತ್ತಿದೆ ಎಂದು. ನಾಳೆಯ ಕುರಿತು ಚಿಂತೆ, ನಾಳೆ ಏನು ಮಾಡುವುದು ಎಂದು ಯೋಚಿಸುವ ನಿನ್ನ ಕೈಯನ್ನು ದೇವರು ಎಬ್ಬಿಸುತ್ತಿದ್ದಾರೆ. ಹಾಲೆಲೂಯ. ಒಂದು ದೇವರ ಸಾನ್ನಿಧ್ಯ ಹತ್ತಿರ ಬರುತ್ತಿದೆ. ಒಂದನ್ನು ಕುರಿತು ಸಂಕಟ ಪಡಬೇಡ, ಚಿಂತಿಸಬೇಡ. ನಿನ್ನ ಹತ್ತಿರ ಬರುವ ದೇವರ ಸಾನ್ನಿಧ್ಯವಿದೆ. ನಿನ್ನ ಯಾವುದೇ ಅವಸ್ಥೆಯಲ್ಲೂ ನಿನ್ನ ಕೈ ಹಿಡಿದು ಎಬ್ಬಿಸುವ ದೇವರು ನಿನ್ನ ಹತ್ತಿರ ಇದ್ದಾರೆ. ಹಾಲೆಲೂಯ. ಇಂದು ವಾಕ್ಯ ಆಲಿಸುವ ನಿಮಗೆ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ. ನಿಮ್ಮನ್ನು ದುಃಖಿಸುವ ನೋವು ಸಕಲವು ನಿಮ್ಮ ಜೀವನದಿಂದ ಬಿಡುಗಡೆಯಾಗಲಿ. ನಿಮ್ಮನ್ನು ದೇವರು ಕೈ ಹಿಡಿದು ಎಬ್ಬಿಸುತ್ತಾರೆ. ವಿಶ್ವಾಸದಿಂದ ಹೇಳೋಣ, ನನ್ನ ದೇವರು ನನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾರೆ.
ನನ್ನ ದೇವರು ನನಗೆ ಸಹಾಯ ನೀಡುತ್ತಾರೆ. ನನ್ನ ಹಣಕಾಸಿನ ಸಮಸ್ಯೆಯಿಂದ, ನನ್ನ ಎಲ್ಲಾ ನಿರಾಸೆಯಿಂದ, ನನ್ನೆಲ್ಲಾ ಪರಿಸ್ಥಿತಿಯಿಂದ ನನ್ನನ್ನು ಕೈ ಹಿಡಿದು ಎಬ್ಬಿಸುತ್ತಾರೆ. ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಈ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪರಸ್ಪರ ವಾಕ್ಯವನ್ನು ಶೇರ್ ಮಾಡಿರಿ. ಶುಭ ಸಂದೇಶಕ ಪ್ರಚಾರಕರಾಗಿರಿ. ಹಾಲೆಲೂಯಾ, ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.